ನನ್ನ ಹೊಸ ಮನೆಗೆ ಹೈ ಕ್ವಾಲಿಟಿಯ ಬಾಗಿಲುಗಳು ಬೇಕಾಗಿದ್ದಾವೆ, ಆದ್ರೆ ಮಾರ್ಕೆಟ್ ಅಲ್ಲಿ ಲೋ ಕ್ವಾಲಿಟಿ ಬಾಗಿಲುಗಳು ಸಿಗ್ತಾ ಇದಾವೆ. ಅದಕ್ಕೆ ಏನ್ ಮಾಡಬೇಕು? ನಿನ್ ಮನೆಗೆ ಹೈ ಕ್ವಾಲಿಟಿ ಡೋರ್ಸ್ ಬೇಕಾಗಿದ್ದಾವ? ಹಾಗಿದ್ರೆ ಹೋಗು, ಅತನಿ ಮಾರ್ಕೆಟ್ ಅಲ್ಲಿ ಪ್ರಸಿದ್ಧ ದೇವೇಶ್ವರ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ಇದೆಯಲ್ಲ, ಅಲ್ಲಿ ಹೋಗು. ಅಲ್ಲಿ ಎಲ್ಲ ರೀತಿಯ ಎಲ್ಲ ತರಹದ ಡೋರ್ಗಳು ಸಿಗ್ತವೆ ನಿನಗೆ. ನಿಮಗೆ ಲ್ಯಾಮಿನೇಟ್ ಡೋರ್ ಬೇಕಾ, ಲ್ಯಾಮಿನೇಷನ್ ಬೇಕಾ, ಪ್ಲಸ್ ಡೋರ್ ಬೇಕಾ, ಟೀಕುಡ್ ಬೇಕಾ, ಎಲ್ಲ ರೀತಿಯ ಬಾಗಿಲುಗಳು ಅಲ್ಲಿ ನಿಮಗೆ ಒಳ್ಳೆಯ ಉತ್ತಮ ಬೆಲೆಯಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಸಿಗ್ತವೆ. ಹಾಗೆ ನಿನ್ನ ಹೊಸ ಮನೆಗೆ ನಿಮ್ಮ ಯಾವುದೇ ಕಟ್ಟಡಕ್ಕೆ ಒಳಗಡೆ ಇಂಟೀರಿಯರ್ ಡಿಸೈನ್ ಫರ್ನಿಚರ್ ಏನ್ ಬೇಕಾದ್ರೂ ಮಾಡಿ ಅವರು ನಿಮಗೆ ಕೊಡ್ತವೆ. ಕಿಚನ್ನು, ಬೆಡ್ರೂಮು, ಹಾಲು, ಟಿವಿ ಯೂನಿಟ್ ಏನಿದೆ ಎಲ್ಲ ಇಂಟೀರಿಯರ್ ಡಿಸೈನ್ ಕೂಡ ಅವರು ನಿಮಗೆ ಉತ್ತಮ ಬೆಲೆಯಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾವೆ. ಅತನಿ ಮಾರ್ಕೆಟ್ ಅಲ್ಲಿ ಅವ್ರದೇ ಈಗ ಒಂದು ಗುಡ್ ವಿಲ್ ಶಾಪ್ ಅಂತ ಹೇಳ್ಬಹುದು. ಒಳ್ಳೆಯ ಉತ್ತಮ ಬಿಸಿನೆಸ್ಗಾರ. ಒಂದ್ಸಲ ಭೇಟಿಯಾಗಿ ನೋಡಿ. ಹೆಚ್ಚಿನ ಮಾಹಿತಿಗೆ ಇಲ್ಲೇ ಇದೆ, ಹೋಗಿ ನಮ್ಮ ಅತನಿಯಲ್ಲೇ, ಹಳ್ಯಾಳ್ ರೋಡ್, ಬೊಮ್ಮಣ್ಣವ್ರ ಕಾಂಪ್ಲೆಕ್ಸ್, ಶ್ರೀ ದೇವೇಶ್ವರ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್. ಮೊಬೈಲ್ ನಂಬರ್ 9945713767. ದೊಡ್ಡವ್ರ ಕೂಡಿ ಒಂದ್ ಒಳ್ಳೆ ಕೆಲಸ ಮಾಡ್ಯಾರ. ನೀ ಸುಮ್ನ ಇರ್ ನೋಡ ವಿದ್ಯಾ. ಹೋಗಮ್ಮಿ ಹೋಗ ಕಡೆ ನೀ ದಿವ್ಸ ಒಂದ್ ಗಂಟೆ ತಗೊಂಡ್ ಬರಕಿ. ನಮ್ಮೇನ್ ಆಗಂಗಿಲ್ಲ ಹೇಳಿನಿ. ಅಯ್ಯ ಆಗುದಿಲ್ಲ ಅಂದ್ರ ಹೆಂಗ? ನಾನೇ ಕಾಲೇಜ್ ಹೋಗ್ಬೇಕು, ನಂಗೆ ಗೊತ್ತಿಲ್ಲ. ಕಾಲೇಜ್ಗೆ ಹೋಗ್ಕನ ಅಂದ್ರ ಕಾಲ ಮುರಿತೀನಿ ಮತ್ತ. ನಾ ರೆಡಿ ಆಗಕ್ ಆಗಲ್ಲ, ನೀ ಏನ್ ಮಾಡ್ತಿ ಮಾಡು. ನೋಡ ವಿದ್ಯಾ, ಯಾವ ವಯಸ್ಸಿನಾಗ ಏನ್ ಆಗ್ಬೇಕದ ಆಗ್ಬೇಕ, ಏನ್ ಮಾಡ್ಬೇಕ ನಮಗ ಗೊತ್ತೈತಿ. ಸುಮ್ನ ಇರ್ ನೋಡ್ನಿ. ಸುಮ್ನ ಇದ್ದ ಈಗ ಸದ್ದ ರೆಡಿ ಆಗ, ಕಣ್ಣವ್ರ ಕಡೆ ಬರೋ ಟೈಮ್ ಆಗೈತಿ. ಏನು ಹೇಳ್ದಂಗ ಕೇಳ ಸ್ವಲ್ಪ. ಸದ್ದಿ ಮದುವೆ ಆಗಿಲ್ಲ ಅಷ್ಟೇ, ನೀವ್ ಹೇಳ್ದಂಗ್ ಮಾಡಕ್ ಆಗಿಲ್ಲ. ಈ ಹುಚ್ಚಿ ಸುಮ್ಮನೆ ನನಗೆ ಓದ್ಬೇಕು. ನಾ ದಿವ್ಸ ಒಂದ್ ಗಂಟೆ ತಗೊಂಡ್ ಬರ್ತೀರಿ, ದಿವ್ಸ ಮದ್ವೆ ಆಗತ್ತೆ ನಿಂದಿರ್ತೀವಿ. ಇಷ್ಟ ಸದ್ದಿ ಮದ್ವೆ ಮಾಡಿ ಕಳಿಸ್ ನನ್ಗೆ ಏನ್ ಮಾಡೋದಿರಿ ನೀವ? ಚಲೋ ಮಂತಾನ ಐತಿ, ಚಲೋ ಹುಡುಗ ಅದಾನು, ಸುಮ್ನ ಒಪ್ಕೊಂಡ್ಬಿಡ್ ನೋಡು. ಆಗಂಗಿಲ್ಲ. ಮದ್ವಿ ಆಗೋದಂದ್ರ ಆಗೋದ, ಅದೇನ್ ನನ್ಗೆ ಹೇಳಂಗಿಲ್ಲ ನೋಡು. ಬಾಡಿಗೆ ಐತಿ ನಮ್ದ. ಕಿಲಿ ಒಂದು ತೆಗಿದ್ನು ಭಾಳ ದಿನ ಆತ್ಲ. ಮದುವೆ ಫಿಕ್ಸ್ ಅದ ಅನ್ಕೊಂಡು ನಾ ಈ ಕಡೆ ಬಂದೇ ಇಲ್ಲ. ರೂಮ್ ಎಲ್ಲ ಹೊಲಸಾಗಿರ್ತೈತಿ. ಬಾ ಒಳಗೆ ಬಾ, ಬಳಗಾಲ ಇಟ್ಟು ಬಾ ಒಳಗೆ. ಇದ ನೋಡು, ಇದ ಮನೆ ನೋಡು. ಎರಡೇ ರೂಮ್ ಅದಾವು.
ಬಾಡಿಗೆನು ಕಡಿಮೆ ಐತಿ ಮತ್ತು ನಮ್ಮ ಓಣಗ ಅಂಟಿನೂ ಚಲೋ ಭಾಳ ಅದ. ಮತ್ತು ಭಾಳ ದಿನ ಆತ್ಲ ಮನೆಗೆ ಬಂದ ನಮ್ಮ ಮದುವೆ ಸಲ ಮುಂದೆ 15 ಆಗಿಲ್ಲ, ಆ ಕಡೆ ಇವತ್ತ ಬಂದನಿ. ಹೊಲಸು ಭಾಳ ಬಿದ್ದೈತಿ. ಸ್ವಲ್ಪ ನೀರು ತಂದು ಕೊಡು, ಒಂದು ಸ್ವಲ್ಪ ಚಾ ಮಾಡು, ಮತ್ತು ಕಸ ಬಿಡು ಬಡ ಬಡ. ನೀರ ಹಾಂ ನೀರು ಯಾರಿಗ್ ಬೇಕಾಗೈತಿ? ನನಗಲ್ಲ. ನಿನಗ್ ಬೇಕಾಗಿದ್ರ ನೀ ತಗೋ. ಚಾ ನನಗೇನ್ ಬೇಕಾಗಿಲ್ಲ, ನೀ ಬೇಕಾದ್ರೆ ಮಾಡ್ಕೊಂಡ್ ಕುಡಿ. ಏನ್ ನೀ ನಾನು ಹೇಳ್ತಿದೀಯ? ನೀನ ಚಾ ಮಾಡಿ ಕೊಡ್ಬೇಕ, ನೀನ ನೀರು ತಂದು ಕೊಡ್ಬೇಕು ನನಗೆ. ನಿನಗ್ ಬೇಕಾಗಿದ್ ನೀನ ಮಾಡ್ಕೋಬೇಕು. ಅಪ್ಪ ಇದೊಳ್ಳೆ ಆತ್ಲಾಗಿಂದ ಮತ್ತೆ ಅದಕ್ಕೆ ಮದುವೆ ಆದ್ ನಾನು. ಮದುವೆ ಆಗಿನಂತಂದ್ರೆ ನಾನೇ ಎಲ್ಲ ಮಾಡ್ಕೊಡ್ಬೇಕ ನಿನಗ? ನಾನು ತಂದು ಕೊಡ್ತೀನಿ, ಕುಡಿತಿ? ಹಾ ಕುಡಿತೀನಿಲ್ಲ. ಏನ್ ಮಾಡತ್ತೀಯ? ಏನ್ ಮಾಡತ್ತೀನಿ? ಅಭ್ಯಾಸ ಮಾಡತ್ತೀನಿ. ಕಾಣಿಸುದಿಲ್ಲ ನಿನಗ? ಅಭ್ಯಾಸ ನನಗೂ ಗೊತ್ತೈತಿ, ನನಗೆ ಕಣ್ಣಿ ಕಾಣತೈತಿ. ಟೈಮ್ ನೋಡು, 9 ಟೈಮ್. ಹೊಟ್ಟೆ ಹಸ್ತೈತಿ ನಂದು. ಊಟ ಹೊಟ್ಟೆ ಹಸ್ತಂದ. ಏನಾಗ ಅಡಿಗೆ ಮಾಡ್ಲಾ? ಅಡಿಗೆ ಮಾಡೋದಿಲ್ಲ ನಾ. ನಂದ ಅಭ್ಯಾಸ ಐತಿ. ನಂಗೆ ಅಡಿಗೆನೂ ಮಾಡಂಗಿಲ್ಲ, ಊಟನೂ ಮಾಡಂಗಿಲ್ಲ ಅಷ್ಟ. ಏನು ಅಭ್ಯಾಸ ಮಾಡಿ ಮುಂದೆ ಹೋಗಕ್ಕಿದ್ದೀನಿ? ಹೇಳ, ಅಡಿಗೆ ಮಾಡು, ನನ್ನ ಹೊಟ್ಟೆ ಹಸ್ತ, ಊಟ ಮಾಡು ಬಾ. ಸ್ಟಾರ್ಟ್. ಏನು ಕಲಿತಿದ್ದೀನಿ? ಏನು ಕಲಿತೇನೆ? ಅಂಗನವಾಡಿ ಕಲ್ಸಕ್ಕಿದಿ? ಅಂಗನವಾಡಿ ನಾ ಯಾಕೆ ಕಳಿಸ್ಲಿ? ನಾ ಟೀಚರ್ ಹಾಕಿದ್ದೀನಿ, ಗೊತ್ತು? ಈಗ ನೀ ಅಡಿಗೆ ಮಾಡ್ತೀವಿ ಇಲ್ಲೋ? ನಾ ಹೇಳಿನೇ ಇಲ್ಲೋ? ನನಗೆ ಹಸು ಇಲ್ಲ, ನನಗೆ ಊಟನೂ ಬೇಡ, ಅಡುಗೆನೂ ಮಾಡೋದಿಲ್ಲ. ಏನು ಮಾಡ್ತಿ ಮಾಡ್ಕೊಂಡು ಅಷ್ಟ. ಮಾತಾಡ್ಬಿಡು, ಬಾಗಲ ಹಾಕು, ಹೋಗೋಣ ಹೋಟೆಲ್ ಕಲ್ ಹೋಗಿ ತಿನ್ಬೇಕು ನೋಡಿ. ನೋಡು, ನಾ ಯಾವ ಹೋಟೆಲ್ಗೂ ಬರಂಗಿಲ್ಲ, ನನಗೆ ಹಸುನೂ ಇಲ್ಲ, ನಾವು ಊಟನೂ ಮಾಡೋದಿಲ್ಲ. ಅದು ಅಲ್ದ ನಿನಗೆ ಅಷ್ಟು ಹಸುನ ಆಗಿತ್ತಂದ್ರೆ ನೀ ಹೋಗ್ಬೇಕಾದ್ರೆ ಹೋಟೆಲ್ಗೆ. ಸುಮ್ಮನೆ ನಾನು ಸ್ಟಡಿ ಮಾಡೋದೈತೆ, ನಂಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ ನೀನು. ನೋಡ, ಲಾಸ್ಟ್ ಕೇಳತ್ತೀನಿ, ಬರ್ತೀವಲ್ಲ ಹೋಟೆಲ್ಗೆ? ಮದುವೆ ಆಗೈತೆ ಅಂತ ಹೇಳಿ ನಾ ಎಲ್ಲ ನಿನ್ನ ಮಾತು ಕೇಳಂಗಿಲ್ಲ, ತಿಳ್ಕೊ ಅದನ್ನ ಫಸ್ಟ್. ಬಿಡು, ನೀವು ಉಪವಾಸ ಮಾಡ್ಕೊಂಡು ನಾವು ಹೋಗಿರ್ತೀನಿ. ಆಯ್ತು, ಹೋಗು. ನಿಮ್ಮ ಊಟ ಯಾವನಿಗೆ ಬೇಕಾಗಿದೆ. ವಿದ್ಯಾ, ವಿದ್ಯಾ. ಹಾ ಆಂಟಿ, ಬರ್ಲಿ. ಊಟ ಅದು ಆಯ್ತ್ರಿ? ಊಟ ದಿನ ಹಿಂಗೆ ನೋಡುವ, ಏನು ಮಾಡೋದು. ಹಾಂ ಬರ್ರಿ ಆಂಟಿ. ಏನಿಲ್ಲ, ನಿಮ್ಮ ಅಂಕಲ್ ಹೋಟೆಲ್ನಾಗಿಂದ ಊಟ ತಂದಿದ್ರು, ಸುಮ್ಮನೆ ನಿನಗೂ ಒಂದು ಸ್ವಲ್ಪ ಕೊಟ್ಟು ಹೋಗ್ಬೇಕಂತ ಹೇಳಿ ಬಂದಾನೆ. ಬ್ಯಾಡ್ರಿ ಆಂಟಿ, ಬ್ಯಾಡ್ರಿ. ಇರ್ಲಿ ತಗೋರ, ನಿನ್ನ ಮುಚ್ಚಿ ತಗೋ. ಇರ್ಲಿ ರೀ ಆಂಟಿ, ನಡಿ. ಇಲ್ರಿ, ಇಬ್ರು ಕೂಡ್ಸಿ. ಏನ? ಅಯ್ಯೋ ಆಂಟಿ, ಸುಮ್ಮನೆ ನಿಮಗೆಲ್ಲ ಮಜ್ಜಿ ಮಾಡ್ತೀವಿ ನಾವು. ಆಯ್ತು ಆಂಟಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಂಟಿ.
ಹೋದಲ್ಲಪ್ಪ. ಹಲೋ ಹಲೋ. ಹಾಂ ಹಲೋ ಮೇಘ, ಆರಾಮಲ್ಲಿ? ಹಾಂ ನಾನು ಆರಾಮ. ಮತ್ತೇನು ವಿಶೇಷ? ಏನಿಲ್ಲ ಮೇಘ, ಒಂದು ಹೆಲ್ಪ್ ಆಗಬೇಕಾಗಿತ್ತಲೇ ಮಮ್ಮಿಗೆ. ಹಾಂ ಅಂದರೆ ಈಗ CET ಎಕ್ಸಾಮ್ಗೆ ಅಪ್ಲಿಕೇಶನ್ ಕಳ್ದಾರಲ್ಲ, ಅದೇ ಅಪ್ಲಿಕೇಶನ್ ಅಂತ ಹೇಳಿ 1000 ರೂಪಾಯಿ ಮಾಡ್ಯಾನ ಅಪ್ಲಿಕೇಶನ್ ಫೀನ. ಹಾಂ ಅದಕ್ಕೆ 1000 ರೂಪಾಯಿ ಹೆಲ್ಪ್ ಆಗಬೇಕಾಗಿತ್ತು ನನಗೆ. ಹಾಂ ಲೇ ಏನ ಅಣ್ಣನ ಕಡೆಯವ್ರು ಕೇಳಮ್ಮೆಗೆ. ಇಲ್ಲ ನಿನ್ನ ಕಡೆನೂ ಇಲ್ಲ. ಆಯ್ತು ಬಿಡಲಿ, ಇಟ್ಸ್ ಓಕೆ, ಇರಲಿ ತಗೋ. ಕೇಳ್ತೀನಿ ನಾನು, ಯಾರಿಗಾರು ಕೇಳ್ತೀನಿ ತಗೋ. ಹಾಂ ಇರಲಿ ಆಯಿತು. ಹಾಂ ವಿದ್ಯಾ, ವಿದ್ಯಾ. ಹಾಂ ಆಂಟಿ ಬರ್ರಿ. ಚಹಾ ಅದು ರೀ? ಹಾಂ ನಂದು ಚಹಾ ಆಗೈತವಾ, ನಿಂದ? ಬರ್ರಿ ಒಳಗೆ. ಏನಿಲ್ಲ, ಅದೇನೋ ಎಕ್ಸಾಮ ಹಿಂಗತ್ತೇನೋ ಗೆಳತಿ ಜೋಡ ಏನೋ ಮಾತಾಡಕತ್ತಿದ್ಲೆ. ಹಾಂ ಅದಕ್ಕೇನು ಎಕ್ಸಾಮ್ಗೇನು ಅಮೌಂಟ್ ಅದು ಕಟ್ಟೋದೈತೆ ಏನು? ಹೌದ್ರಿ ಆಂಟಿ. ಎಷ್ಟು ಕಟ್ಟೋದೈತಿ? 1000 ರೀ. 1000? ಆಕೇನೋ ಇಲ್ಲ ಅಂದ್ಲನಲ್ಲ? ಹೌದ್ರಿ, ಇಲ್ಲಂತ್ರಿ ಆಕಿ ಇಲ್ಲ ಅಂದ್ಲನೋ ಆಕೇನೋ. ಅದೇ ಕೇಳಿಸ್ತಾಳವ, ಅದಕ್ಕೆ ಕೇಳಿ ನೋಡು. ಹಂಗೇನಾರ ಬೇಕಾಗಿದ್ದು ಅಂದ್ರೆ ರೊಕ್ಕ ಕೇಳಿದ್ವ, ನನ್ನ ಕಡೆ ಇರ್ತಾವ. ಹ್ಞೂ ರೀ ಆಂಟಿ, ಈಗ ನನ್ನ ಕಡೆ ಅದಾವು, ಕೊಡ್ತೀನಿ ತಗೋ, ಯೂಸ್ ಮಾಡ್ಕೊ. ಹ್ಞೂ ರೀ ಆಂಟಿ, ಅದೇನೋ ಫಾರ್ಮ್ ಅದು ತುಂಬುದತ್ತಿಲ್ಲ ತಂಗಿ, ಅದನ್ನೆಲ್ಲ ಮಾಡ್ಕೊ ಚೆನ್ನಾಗಿ ತಗೋ. ಹಾಂ ಆಂಟಿ ಮಾಡ್ಕೊತೀನಿರಲ್ಲ, ನಾಳೆ ಹೋಗಿ ಮೊದಲು ತುಂಬ್ತೀನಿ ರೀ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೊ ಮಚ್. ಅಂತೂ ಇಂತೂ ನೀ ಅನ್ಕೊಂಡಂಗ ಜಾಬ್ ಹಿಡಿದಿ, ಟೀಚರ್ ಆದಿ. ಕಂಗ್ರ್ಯಾಚುಲೇಷನ್. ಇರ್ಲಿ, ಒಟ್ಟು ನೀ ಅನ್ಕೊಂಡಂಗ ಸಾಧಿಸಿದಿ, ಖುಷಿ ಆಯ್ತು ನನಗೆ. ನಾವು ಹಂಗೆ ಏನಾದ್ರು ಅನ್ಕೊಂಡ್ರೆ ಅದನ್ನ ಸಾಧಿಸದೆ ಮಾತ್ರ ಬಿಡಲ್ಲ, ಅಷ್ಟು ಹಠವಾರಿ ನಾವು. ಚಲೋ ಆತ್ಲ ಸರ್. ವಿದ್ಯಾ ಆಂಟಿ ಅಂತೂ ಸಾಧಿಸ್ಬಿಟ್ಟು ನೋಡಿವ. ನೋಡಪ್ಪ ಮಂಜು, ಹೆಂಗೈತ್ ನಮ್ಮ ಹುಡುಗಿ, ಅನ್ಕೊಂಡಿದ್ದೆಲ್ಲ ಸಾಧಿಸಿಳಕ್ಕೆ. ಹಾ ಹೋಗ್ಲಿ ಬಿಡಿ ಆಂಟಿ, ಅವ್ರಿಗೇನ್ ಹೇಳ್ತೀರಿ? ಕತ್ತೆಗೇನ್ ಗೊತ್ತು, ಕಸ್ತೂರಿ ವಾಸನೆ. ವಿದ್ಯಾ, ಬಾಯಿ ಐತತ್ ಹೇಳಿ ಏನೇನ್ರ ಮಾತಾಡ್ಬೇಡಿ ನಿನ್ ಗಂಡಗ್ ಹಂಗೆಲ್ಲ. ನಿಮ್ಗೆ ಗೊತ್ತಿಲ್ಲ, ಸುಮ್ನೀರಿ ಆಂಟಿ. ಈ ಮನುಷ್ಯ ಇದ್ದಾರಲ್ಲ, ನನ್ ಪ್ರತಿಯೊಂದು ಏಳಿಗೆಯಲ್ಲೂ ನನ್ನ ಕಾಲು ಎಳೆಯೋದೆ. ಏನ್ ಹೇಳೋದ್ ಬಿಡು ಆಂಟಿ, ಪ್ರತಿಯೊಂದ್ರಲ್ಲಿಯೂ ಟಾರ್ಚರ್.
ನಾನು ಏನ್ ಮಾಡ್ಬೇಕಾದ್ರೂ ನಂಗೆ ಟಾರ್ಚರೇನೆ ಆಂಟಿ. ನನಗೆ ಪ್ರತಿಯೊಂದು ಟೈಮ್ನಲ್ಲೂ ಕೂಡ ಇವ್ರು ಕಾಲು ಎಳ್ತಾನೆ ಬಂದಿದ್ದಾರೆ ನನಗೆ. ಏನು ಮದ್ವೆ ಆದ ಹೆಣ್ಮಕ್ಳು ಬರೇ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅಷ್ಟೇ ಮಾಡ್ಬೇಕು, ಇವ್ರು ಅಷ್ಟೇ ತಿಳ್ಕೊಂಡಿರೋದು. ಏನಂದ್ರೆ ನೀವು ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದೀಯಾ, ನೀನು ಟೀಚರ್ ಆಗ್ತೀಯಾ ಅಂತ ಅಂದ್ರಂಟಿ ನನಗೆ. ಈಗ ಏನ್ ಹೇಳ್ತೀರಾ? ನೀವ್ ಅಂದಿರೋ ಪ್ರತಿಯೊಂದು ಮಾತೆ ನಾನು ಈ ಟೀಚರ್ ಆಗೋ ಮಟ್ಟಕ್ಕೆ ಬೆಳೆಸಿರೋದು. ಏನು ನಿಮ್ ಪ್ರಕಾರ ಹೆಣ್ಮಕ್ಳು ಯಾವ ಕ್ಷೇತ್ರದಲ್ಲಿ ಕೆಲಸನೇ ಮಾಡಬಾರ್ದ? ಬರೀ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅಷ್ಟೇ ಮಾಡ್ಬೇಕಾ? ನಿಮ್ಮಂತ ಗಂಡ್ ಮಕ್ಳು ಇರೋದ್ರಿಂದನೇ ಹೆಣ್ಮಕ್ಳು ಯಾವ್ದೇ ಕ್ಷೇತ್ರದಲ್ಲಿ ಮುಂದೆ ಹೋಗಕ್ ಆಗ್ತಾ ಇರೋದು. ಕೈ ಹುಚ್ಚಿ ಬಾಯಿ ಒಂದಿಟ್ಟು ಸಂಭಾಳಿಸಿ. ಏನ ಸುಮ್ನಿರಿ ಆಂಟಿ, ನಿಮ್ಗೆ ಗೊತ್ತಿಲ್ಲ ಬಗ್ಗೆ. ಹಂಗಾರೆ ಏನಾರ ಹೆಲ್ಪ್ ಮಾಡಿರಿ ನನಗೆ ಆಂಟಿ, ನೀವು ನನಗೆ ಹೆಲ್ಪ್ ಮಾಡಿರಿ. ನಾ ಏನಾರ ಕೇಳಿದ್ರ ಮಾಡಿದ್ರ ಬುಕ್ಸ್ ತಂದ್ಕೊಡುದು ಎಲ್ಲ ನೀವು ಹೆಲ್ಪ್ ಮಾಡಿರಿ ಆಂಟಿ ನನಗೆ. ಇವ್ರು ಏನಾರ ಹೆಲ್ಪ್ ಮಾಡ್ಯಾರ್ರಿ? ವಿದ್ಯಾ ಬಾಯ್ ಐತಿ ಏನಾರ ಮಾತಾಡಕ್ ಹೋಗ್ಬೇಡ. ಇವತ್ ನೀನ್ ಟೀಚರ್ ಆಗಿದ್ದಾನ ಅವನಿಂದ ನೆನ್ಪಿಟ್ಕೋ. ಏನ್ ಹೇಳ್ತಿದ್ದೀರ ಆಂಟಿ ನೀವು? ನಿನಗೇನ್ ಗೊತ್ತಿತ್ತು ಮಂಜುನ್ ಬಗ್ಗೆ? ಇವತ್ ನೀ ಟೀಚರ್ ಆಗ್ಬೇಕಂದ್ರ ಅವನ ಕಾರಣ. ಏನ್ ಹೇಳ್ತಿದ್ದೀರ ಆಂಟಿ ನೀವು? ಇವ್ರ ಹೌದು, ಕರೆ ಹೇಳ್ತೀನಿ ನಾ. ಇವತ್ ತಿಳ್ಕೊನಿ ಸ್ವಲ್ಪ. ಇಷ್ಟ ದಿವ್ಸ ನೀ ಅನ್ಕೊಂಡಿಲ್ಲ ನಾನೇ ನಿನಗೆ ಸಹಾಯ ಮಾಡೀನಿ ಹಂಗ ಹಿಂಗ ಅಂತ ಹೇಳಿ. ಆದ್ರ ಅದ್ರ ಹಿಂದಿರುವಂತ ಕತ್ತಿನ ಬೇರೆ ಐತಿ, ನೆನಪಿಟ್ಕೋ. ಅದನ್ನ ಇವತ್ತು ತಿಳಿಸ್ತೀನಿ ನಾನು ನಿನ್ನ ಮುಂದೆ. ಹೇಳ ಬಾರಪ್ಪ ಬಾ. ಊಟ ಐತಿ ಹೋಟೆಲ್ದಾಗ. ಆಕಿಗೇನೋ ಮಾಡಾಕ ಟೈಮ್ ಇಲ್ಲ, ಓದ್ಕೋಬೇಕು ಅನ್ನತ್ತೇಳ. ನಾ ಹೋಟೆಲ್ದಾಗ ಊಟ ಮಾಡಿ ಬಂದ ಭಾಳ ತುಂಬೈತಿ. ಆಕೆ ಕೊಟ್ಬಿಡ್ದ ನಾನು ಹೆಂಡತಿ ಊಟ. ನೀನ ಕೊಡ್ಬೇಕಲ್ಲ ಹೋಗಿ. ಅಕ್ಕಿನ ಕೊಟ್ಟು ತಗೊಳ್ಳೋದು. ಇದನ್ನ ನಿಮ್ಮ ಹೆಸರು ಹೇಳಿ ನಾ ಕೊಟ್ಟು ಅಂತ ಹೇಳ್ಬೇಕು. ಮತ್ತೆ ಕೊಟ್ಬಿಡ್ತಾರೆ. ಪಾಪ ಆಕಿನೂ ಊಟ ಮಾಡಿ ಮನ್ಕೊಳ್ಳಿ. ಇದು 1,000 ಕೊಡ್ತೀನಂಟಿ, ನನ್ನ ಹೆಂಡತಿ ಕೊಡ್ರಿ. 1,000? ಯಾಕಪ್ಪ? ನೀನ್ ಹೆಂಡತಿಗೆ ನೀನ ಕೊಡ್ಬೇಕಲ್ಲ ಮತ್ತೆ? ಅದೆಲ್ಲ ಆಂಟಿ ಮ್ಯಾಟ್ರ್ ಬೇರೆ ಐತಿ. ನಾ ಕೊಟ್ರೆ ತಗೊಳಂಗಿಲ್ಲ. ನನ್ನ ಹೆಸರು ಹೇಳ್ಬೇಡ್ರಿ ನೀವು. ಒಟ್ಟ ನೀವ ಕೊಟ್ಟರಿ ನಿಮ್ಮದೇ ಹೆಲ್ಪ್ ಆಗೈತಿ ತಿಳ್ಕೊಬೇಕಿ. ನೋಡು, ನೀನ ಕೊಟ್ಟಂದ್ರೆ ಆಕಿಗೆ ಮತ್ತಷ್ಟು ನಿನ್ ಮೇಲೆ ಪ್ರೀತಿ ಬರ್ತೈತಿ. ನಿನ್ ಬಗ್ಗೆ ಗೊತ್ತಾರ ಆಗ್ತೈತಿ. ಭಾಳ ಅರ್ಜೆಂಟ್ ಐತಿ ಆಕಿಗೆ, ಕೊಡ್ಬೇಡಿ. ಆತಳಪ್ಪ. ಹಾ, ಇಷ್ಟು ಮಾಡ್ಬಿಡ್ತೀನಿ. ಒಟ್ಟ ನನ್ನ ಹೆಸರು ಹೇಳ್ಬೇಡ್ರ. ಆತಳ ನಾಯಿ ನಿನ್ ಹೆಸರು ಹೇಳೋದಿತ್ತು ತಗ. ಆತಳ ಪ್ರೀತಿ ಮಾಡ್ತಿದ್ರಿ, ಯಾಕೆ ನನ್ ಮುಂದೆ ಹೇಳಿಲ್ಲ? ಯಾಕೆ ನನ್ ಮುಂದೆ ಇದನ್ನೆಲ್ಲ ಮುಚ್ಚಿಟ್ರಿ ನೀವು? ಏನಂತ ಹೇಳಿ ಪ್ರತಿಯೊಂದು ಮಾತಿಗೂ ನನ್ನ ಚಿಚ್ಚಿ ಮಾತಾಡೋದನ್ನು ಬಿಟ್ಟು ನಿನಗೇನು ಗೊತ್ತಾಗಿಲ್ಲ. ನಾ ಏನೋ ಹೇಳಕ್ ಹೋದ್ರೂ ಅದನ್ನ ಉಲ್ಟಾ ತಿಳ್ಕೊತಿದ್ದೆ, ಏನೋ ಕೊಡಕ್ಕೆ ಬಂದ್ರು ಅದನ್ನು ಉಲ್ಟಾ ತಿಳ್ಕೊತಿದ್ದೆ. ಪ್ರತಿಯೊಂದು ಮಾತಿಗೂ ನಿನಗೆ ಏನಾಗಿತ್ತು ತಲೆಯಾಗ ಕೂತ್ಬಿಟ್ಟತಿ. ಹೆಣ್ಮಕ್ಳು ಮದುವೆ ಆದ ತಕ್ಷಣ ಗಂಡನ ಮನ್ಯಾಗ ಕೆಲಸ ಮಾಡಕ್ಕ, ಬಾಂಡೆ ತಿಕ್ಕಾಕ, ಒಂದು ಕೆಲಸದ ಆಳ್ಗೊಳತ್ತ ತಿಳ್ಕೊಂಡು ನಿನ್ನ ತಲೆಯಾಗ ನೀನ ಕೂತ್ಬಿಟ್ಟತಿ. ಬಟ್ ನಿನ್ನ ಗಂಡ ಅಂತವ, ನೀ ಕಟ್ಕೊಂಡು ಬಂದಿದ್ದು ಮನಿ ಅಂತದ, ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಹೋಗಲಿಲ್ಲ. ನಿನಗೆ ಏನಾದ್ರು ಹೆಲ್ಪ್ ಮಾಡಬೇಕು, ನಿನಗೆ ಏನಾದ್ರು ಒಂದು 4 ರೀತಿಗೆ ಮಾತಾಡ್ಬೇಕಂದ್ರೆ ನೀ ನನ್ನ ಮ್ಯಾಲ ನೆಗೆಟಿವ್ ಥಿಂಕ್ ಕೊಡ್ಲಾಕತ್ತಿ. ಅದಕ್ಕೆ ನಾ ಇಂಡೈರೆಕ್ಟಾಗಿ ನಿನಗೆ ಏನು ಹೆಲ್ಪ್ ಮಾಡ್ಬೇಕು ಅದನ್ನ ಮಾಡಿದೆ. ಯಾಕಂದ್ರೆ ನಾನಿಂದ ತಪ್ಪ